ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಹೀಗೂ ಉಂಟೆ ಕಾರ್ಯಕ್ರಮನ ಪ್ರಾರಂಭಿಸ್ತಾ ಇದ್ದೀವಿ. ಇವತ್ತಿನ ವಿಶೇಷತೆ ಏನು ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ. ವಿಶ್ವ ಧ್ಯಾನ ದಿನ. ಈ ವಿಶ್ವ ಧ್ಯಾನ ದಿನದಿಂದ ನಾವು ಮಹಾವತಾರ್ ಫೌಂಡೇಶನ್ಗೆ ಬಂದಿದ್ದೇವೆ. ಇದೊಂದು ಸಂತಸದ ಅದ್ಭುತದ ಕ್ಷಣಗಳು ಅಂತಾನೆ ಭಾವಿಸ್ತೀವಿ. ಓಕೆ, ಇವತ್ತು ನಾನು ನಿಮಗೆ ಒಂದು ವಿಚಾರನ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀವಿ. ಈ ಭೂಮಿ ಮೇಲೆ ನಡೆಯುವ ಹಲವು ಅಚ್ಚರಿ ಅದ್ಭುತಗಳನ್ನು ಹುಡುಕಿ ನಿಮ್ಮೆಲ್ಲರಿಗೂ ಪ್ರತಿ ವಾರ ಈಗೂ ಉಂಟೆ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ದೀವಿ. ಅದೇ ರೀತಿ ಈ ವಾರದ ವಿಶೇಷತೆಗೆ ನಮ್ಮ ತಂಡ ಹುಡುಕಾಟದಲ್ಲಿದ್ದಾಗ ಸಿಕ್ಕಂತಹ ಒಂದು ಅದ್ಭುತದಲ್ಲಿ ಅತ್ಯದ್ಭುತವಾದ ಒಂದು ಮಾಹಿತಿ ಕಲೆ ಹಾಕಿದೆ. ಬನ್ನಿ ಅದೇನೆಂದು ತಿಳಿಯೋಣ. ಕೊಲೆ, ಸುಲಿಗೆ, ಮೋಸ, ದಗ ಇಂಥವುಗಳೇ ತುಂಬಿರುವ ಈ ಕಲಿಗಾಲದಲ್ಲಿ ಆನಂದ, ಆರೋಗ್ಯ, ನೈಜತೆಯನ್ನೊಳಗೊಂಡಿರುವ ಹಾಗೂ ಲೋಕೋದ್ಧಾರಕ್ಕೆಂದೇ ಆ ಭಗವಂತ ಸೃಷ್ಟಿಸಿರುವನೇನೋ ಎಂಬಂತೆ ಇಲ್ಲೊಂದು ಅವತಾರ ತಳೆದಿದೆ. ಇದೇ ಬೆಂಗಳೂರಿನ ವೈಟ್ ಫೀಲ್ಡ್ ನಲ್ಲಿರುವ ಮಹಾವತಾರ್ ಫೌಂಡೇಶನ್ ಧ್ಯಾನ ಕೇಂದ್ರ. ಬರೀ ಧ್ಯಾನ ಕೇಂದ್ರದಲ್ಲೇನಿದೆ ವಿಶೇಷತೆ ಅಂತ ನೀವು ಕೇಳ್ತೀರಾ? ಎಲ್ಲ ಕಡೆ ಇದೆ ಅಂತ ನಿಮ್ಮ ಪ್ರಶ್ನೆ. ಯೂಟ್ಯೂಬ್ ನ ಮಹಾವತಾರ್ ಟಿವಿ ಚಾನೆಲ್ ನಲ್ಲಿ ಅಚಾನಕ್ ಆಗಿ ಒಂದು ವಿಡಿಯೋ ನಮ್ ಕಣ್ಣಿಗೆ ಬಿತ್ತು. ಇದರಲ್ಲಿ ಒಬ್ಬ ಧ್ಯಾನಿ ಅನಿಸಿಕೆಗಳನ್ನು ಕೇಳಿನೇ ಅಚ್ಚರಿ ಉಂಟಾಯಿತು. ಅರೆ ಇದ್ರಲ್ಲಿ ಏನು ಇದೆ ಅಂತ ಫೌಂಡೇಶನ್ ನ ಎಲ್ಲಾ ಮಾಹಿತಿಗಳನ್ನು ಕಲೆ ಹಾಕ್ತಾಗ ವಂಡರ್ ಆಯ್ತು. ಬರೀ ಧ್ಯಾನ ಅಲ್ಲ, ಜ್ಞಾನ ಅಲ್ಲ, ಸಮಗ್ರ ಜೀವನ ಶೈಲಿ ಅಲ್ಲ, ಯೋಗ, ಮನೆಮದ್ದುಗಳು, ಮುದ್ರಾ, ಆಕ್ಯುಪ್ರೆಷರ್, ಮರ್ಮ, ಮೂತ್ರ ಚಿಕಿತ್ಸೆ. ಆಕ್ಚುಲಿ ಈ ಪದನ ನಾವು ಕೇಳೇ ಇಲ್ಲ. ಮೂತ್ರ ಚಿಕಿತ್ಸೆ ಮಾಡೋದ್ರಿಂದ ಕ್ಯಾನ್ಸರ್ ಇದೆಯಲ್ಲ ಅದನ್ನು ಕೂಡ ಹೋಗುತ್ತೆ. ಆಯುರ್ವೇದ, ಹೋಮಿಯೋಪತಿ, ಶಕ್ತಿ ಚಿಕಿತ್ಸೆ, ಮನೆ ಪಿರಮಿಡ್ ವೈದ್ಯರು, ಪಿರಮಿಡ್ ವ್ಯವಸಾಯ. ಹಬ್ಬ ಇಷ್ಟೆಲ್ಲ ಮಾಹಿತಿಗಳು ಕೊಡ್ತಾರಲ್ವಾ. ಇಷ್ಟೇ ಅಂತ ನೀವು ಅಂದ್ಕೊಂಡ್ರೆ ಅಲ್ಲ, ಇನ್ನೂ ಇದೆ. ಸ್ವಲ್ಪ ನೀರ್ ಕುಡ್ದು ಹೇಳ್ತೀನಿ. ಪ್ರತಿದಿನ ನಿರಂತರವಾಗಿ ಝೂಮ್ ಆನ್ಲೈನ್ ತರಗತಿಗಳು, ಕನ್ನಡ, ತೆಲುಗು, ಇಂಗ್ಲಿಷ್, ಹಿಂದಿ 4 ಭಾಷೆಗಳಲ್ಲಿ 365 ದಿನಗಳು ನಿರಂತರವಾಗಿ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ನಿರಂತರವಾಗಿ ನಡೆಯುತ್ತೆ. ಇನ್ನು ಆಫ್ಲೈನ್ ಪ್ರೋಗ್ರಾಂಗಳು ಕೂಡ ತಿಂಗಳಿಗೊಮ್ಮೆ. ಇದರ ವಿಶೇಷತೆ ಏನಂತ ಕೇಳ್ತೀರಾ? ಗಣ್ಯರು, ಎಲ್ಲಾ ತರದ ಯೋಗ, ಮರ್ಮ, ಇನ್ನಿತರ ವಿಶೇಷ ತಜ್ಞರು ಆಗಮಿಸ್ತಾರೆ. 109 ವರ್ಷದ ಯೋಗಿಗಳು. ಇನ್ನೊಂದು ವಿಶೇಷತೆ ಏನಂತ ಹೇಳ? 70 ವರ್ಷದ ಯುವಕ. ಒನ್ಸ್ ಅಗೇನ್ ರಿಪೀಟ್ ಇಟ್, 70 ವರ್ಷದ ನವ ಯುವಕ ನಾಗರಾಜ್ ಗುರುಜಿ ಬರ್ತಾರಂತೆ. ಇಷ್ಟೇ ಅಲ್ಲ, ಇನ್ನೂ ಇದೆ. ಸ್ವಲ್ಪ ನೀರ್ ಕುಡ್ದು ಹೇಳ್ತೀನಿ. ಎಲ್ಲರಲ್ಲಿರುವ ಕಲೆಯನ್ನು ಹೊರ ಹಾಕುವಂತಹ ಅದ್ಭುತ ಅವಕಾಶ. ವೀಕ್ಷಕರೇ, ಈಗ ಕೆಲವರಲ್ಲಿ ಕಲೆ ಅನ್ನೋದು ತುಂಬಿ ತುಳ್ಕೊಳ್ತಾ ಇರುತ್ತೆ. ಅದನ್ನ ಹೊರ ಹಾಕೋದಕ್ಕೆ ತುಂಬಾ ಜನ ಪರಿಶ್ರಮ ಪಡ್ತಾರೆ. ಎಲ್ಲೋದು ಅವಕಾಶ ಸಿಗೋದಿಲ್ಲ. ಹಾಗಾಗಿ ಏಕೈಕ ವೇದಿಕೆ, ನಿಮ್ಮಲ್ಲೇನಾರ ಕಲೆ ಇದ್ರೆ ಇದಕ್ ಬಂದ್ರೆ ಅವಕಾಶ ಇದೆ ಅಂತ ಹೇಳ್ಬೇಕು. ಇಷ್ಟೇ ಇಲ್ಲ ವೀಕ್ಷಕರೇ, ಈಗ ಮಹಾವತಾರ್ ಫೌಂಡೇಶನ್ಗೆ ನಾವು ಬಂದಿದ್ದೇವೆ. ಒಂದು ಸಂದರ್ಶನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಬನ್ನಿ ಪ್ರಾರಂಭಿಸೋಣ. ಸ್ನೇಹಿತರೆ, ಕೇಳಿದ್ರಲ್ಲ, ಇಷ್ಟೊಂದು ವಿಶೇಷತೆ, ಇಷ್ಟೊತ್ತು ಮಧ್ಯೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಅನ್ನೋದು ಇಲ್ಲ ಅಂದ್ರೆ ಚೆನ್ನಾಗಿರುತ್ತಾ? ಓಕೆ, ನಮ್ಮೂರ ಸಂತೆಲಿ, ಪೇಟೆಯ ಬೀದಿಲಿ ಹಿಂದೆ ಬಂದೋಳು ನೀನ್ ತಾನೆ, ನಿನ್ನ ನೋಡಿ ನಕ್ಕೋನು ನಾನ್ ತಾನೆ. ಹೇ 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 ಹೇ.
ಅನ್ಮ್ಯೂಟ್ ಮಾಡ್ಕೊಳ್ಳಿ ನೀವೀಗ ಹಾಡಿ ಯಾಕಮ್ಮ ರಾಣಿ. ಕ್ಷಮಿಸಿ ಲಕ್ಷ್ಮೀಕಾಂತಮ್ಮ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮ್ಮೂರ ಸಂತೆಲಿ ಪೇಟೆಯ ಬೀದಿಲಿ ನನ್ನಿಂದೆ ಬಂದೋನು ನೀಂತಾನೆ, ನನ್ನ ಜಡೆ ಎಳೆದೋನು ನೀಂತಾನೆ, ನಿನ್ನ ಕೆನ್ನೆಗೆ ಹೊಡೆದೋಳು ನಾನ್ ತಾನೆ. ಹೇ 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 ಹೇ. ಓ ಗಯ ಜೀವ ಗಯ ನಿಂದು ತಾರಿ ಪ್ರೀತಿ ಕಣೋ ಪ್ರೀತಿ ಕಣೋ. ಪ್ರೀತಿಗೂ ಜೀವಕ್ಕೂ ದೋಸ್ತಿ ಜಾಸ್ತಿ ಕಣೋ. ಕುಚುಕು 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 ನಾನು ಚಡ್ಡಿ ದೋಸ್ತು ಕಣ ಕುಚುಕು, ಜೀವಕ್ಕಿನ್ನ ದಾಸ್ತಿ ಕಣ ಕುಚುಕು. ಓ ಗೆಳೆಯ ಜೀವದ್ ಗೆಳೆಯ ಶಾನೆ ಜಾಸ್ತಿ ಕಣೋ. ಪ್ರೀತಿಗೂ ದೋಸ್ತಿಗೂ ಜಾಸ್ತಿ ಜಾಸ್ತಿ ಕಣೋ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರ. ಹೀಗೂ ಹುಂಟೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸಂದರ್ಶನ ಕಾರ್ಯಕ್ರಮಕ್ಕೆ ಮೂವರು ಧ್ಯಾನ ಮಿತ್ರರ ಪರಿಚಯ ಮಾಡ್ಕೊಳ್ಳೋಣ. ನಿಮ್ ಹೆಸರು ಮೇಡಮ್? ನಾನು ಲಕ್ಷ್ಮೀಕಾಂತಮ್ಮ ಅಂತ ನನ್ನ ಹೆಸರು. ನಾನು ಹುಳಿಮಾವಿಂದ ಬಂದಿದ್ದೀನಿ ಧ್ಯಾನ ಕೇಂದ್ರಕ್ಕೆ. ಎಸ್ ಸರ್, ನಿಮ್ಗೆ ಸ್ವಾಗತ. ನಿಮ್ ಹೆಸರು ಸರ್? ನೋಡಮ್ಮ, ನಾವು ಮಾಲ್ಗೌಡ್ರು ಅಂತ ಇಲ್ಲೇ ದೂರದಿಂದ ಬಂದಿದ್ದೇವೆ. ಸರ್ ದಯವಿಟ್ಟು ನೀವು ಕೂತ್ಕೋಬಹುದಲ್ಲ? ಕೂತ್ಕೊಂತೇವೆ. ಎಸ್ ಆಯ್ತು ಅಮ್ಮ, ಮಾಡ್ತೇವೆ ಮೇಡಮ್. ಸರ್ ಬೇಗನೆ ನಿಮ್ ಹೆಸರು ಪರಿಚಯ ಮಾಡ್ಕೊಳ್ಳಿ, ಸಮಯ ಮೀರ್ತಿದೆ. ಓಕೆ, ತ್ರಿವೇಣಿ ಮೇಡಮ್ ಅನ್ಸುತ್ತೆ. ಹೆಸರು ಆಗ್ಲೇ ಮೆನ್ಷನ್ ಮಾಡ್ಕೊಂಡಿದೀವಿ, ಸಾರಿ ನಾನೇ ಹೇಳ್ಬಿಟ್ಟೆ. ತಮ್ಮ ಹೆಸರು ನಿಮ್ ಬಾಯಿಂದ? ತ್ರಿವೇಣಿ, ನಾನು ಗುಬ್ಬಿ ತಾಲೂಕು, ತುಮಕೂರು ಡಿಸ್ಟ್ರಿಕ್ಟ್ ಗುಬ್ಬಿ ತಾಲೂಕಿಂದ ಬಂದಿದ್ದೀನಿ. ಓಕೆ, ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹೋದ್ವಾರನೇ ಒಂದ್ ವಿಶೇಷತೆ ಹೇಳ್ಬೇಕಿತ್ತು. ಅದು ಇದ್ರಲ್ಲಿ ಏನೋ ಇದೆ ಅಂತ ನಾವು ಇನ್ನು ಜ್ಞಾಪಿಸ್ಕೊಂಡು ಹೇಳ್ತಾನೆ ಇರ್ತೀನಿ. ಆಕ್ಚುಲಿ ನಾನು ಅದನ್ನ ಮತ್ತೆ ರಿಪೀಟ್ ಮಾಡ್ಬೇಕು ನಿಮ್ಮೆಲ್ರಿಗೂ ಅಂತಂದ್ರೆ ಇನ್ನು ಏನ್ ಸಾರ್ ಇನ್ನು 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 ಅಂತ ಇದೇ ತರ ಮಾತಾಡ್ಕೊಂಡೇ ಇರ್ತೀರಾ? ಇಲ್ಲ ನಮ್ಗೂ ಮಾತನಾಡ್ಲೇನಾದ್ರೂ ಅವಕಾಶ ಕೊಡ್ತೀರಾ? ಇಲ್ಲ ನಾವೇನ್ ಎದ್ದೋಗಣ್ವೆ ಇಲ್ಲಿಂದ? ಓ ಮೇಡಮ್ದು ವಾಯ್ಸ್ ಜೋರಿದೆ ಅನ್ಸುತ್ತೆ, ನಿಮ್ಮನ್ನ ಬ್ರೇಕ್ ನಲ್ಲಿ ವಿಚಾರಿಸ್ಕೊಳ್ತೀನಿ. ಇನ್ನೊಂದ್ ಸ್ವಲ್ಪ ಫೌಂಡೇಶನ್ ಬಗ್ಗೆ ಹೇಳೋದಿತ್ತು. ಇಷ್ಟೊಂದೆಲ್ಲ ಮಾಹಿತಿ ಕೊಡ್ತಾರಲ್ಲ, ಇದಕ್ಕೆ ಎಷ್ಟು ಫೀಸ್ ಅಂತ ಕೇಳ್ತೀರಾ? ಎಷ್ಟು ಫೀಸ್ ಗೊತ್ತಾ? ಫೀಸ್ ತಗೊಳ್ತೀವಿ ಅವ್ರು ಕೇಳ್ತಾರೆ ಅಂತ ಹೇಳಕ್ಕಾಗುತ್ತಾ? ಇಲ್ಲ, ಫ್ರೀ 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 ಫ್ರೀ. ಹೇಳ್ಬೇಕು ಅಂತಂದ್ರೆ ಇನ್ನು ಏನ್ ಸ್ವಾಮಿ ಇನ್ನು ಇನ್ನು ಅಂತ ಅದ್ನೇ ಗಾನ ಹೇಳ್ತಾ ಇದ್ದಿರ್ಲ. ನಮ್ಮನ್ನೇನು ಸಂದರ್ಶನಕ್ಕೆ ಕರ್ದಿರಾ, ಏನ್ ಕುಂದಿರ್ಸಿ ಇನ್ನು ಹೇಳಕ್ ಕುಂದಿರ್ಸಿರಾ? ಊಟಕ್ಕಾದ್ರೂ ಬಡಿಸಿ ತಟ್ಟೆ ಹಾಕಿ ಇನ್ನು ತಿಂದು ಹೋಗ್ತೀವಿ ನಾವು ಕೂಡ. ಏನ್ ಕೇಳೋದು ಕೇಳಿದ್ರೆ ಬಡ ವಿಷಯ ಹೇಳಿದೀವ್ರಿಯಪ್ಪ. ಬರೀ ಇನ್ನುದಲ್ಲಿ ಇರ್ತೀರಾ? ಹೌದು, ಇಷ್ಟೆಲ್ಲ ಕೇಳ್ತಿರ್ಲ. ನಿಮ್ದು ಏನ್ ಚಾನಲ್ ಇದು? ಚಾನಲ್ ಹೆಸರಾದ್ರೂ ಏನ್ ಹೇಳಿದು? ಸಣ್ಣ ಗೌಡ. ಹೆಸರು ಸಣ್ಣ ಗೌಡ, ಮಾತನಾಡೋದು ದೊಡ್ಡದಾ? ನಿಮ್ಮನ್ನ ಬ್ರೇಕ್ ನಲ್ಲೇ ವಿಚಾರಿಸ್ಕೊಳ್ತೀನಿ. ನಾನು ಆಗ್ಲೇ ಹೇಳಬೇಕಾಯ್ತು, ಈಗ ಹೇಳ್ತೀನಿ. ಈ ಮಹಾವತಾರ ಫೌಂಡೇಶನ್ ನ ಕರ್ತೃ, ಆಯೋಜಕರು, ಸಂಸ್ಥಾಪಕರು ಶ್ರೀ 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 ಲಕ್ಷ್ಮೀ ರಂಗನಾಥ್ ಗುರುಗಳು. ಲೋಕೋದ್ಧಾರಕ್ಕೆಂದೇ ಹುಟ್ಟಿರುವರು.
ಇನ್ನೊಂದು ವಿಷಯ ನಾನು ಏನು ಹೇಳ್ಬೇಕಿತ್ತು ಅದು ಪದೇ ಪದೇ ಮರ್ತೋಗ್ತಾ ಇದೆ. ಇನ್ನು ಅದೇನ್ ಇನ್ನು ಅದೇನ್ ಹೇಳ್ಬಾರ್ದಾ? ನಮ್ಗೂ ಕೆಲ್ಸ ಇದಾವೆ, ನಾವು ಹೋಗ್ಬೇಕು ಹೊರ್ಗಡೆ. ಓಹೋ, ಇನ್ನು ಅಂತೆ, ಅದೇನ್ ಬೇಗ ಹೇಳಮ್ಮ. ಸಂದರ್ಶನ ಕರೆದ್ಬಿಟ್ಟು ಇನ್ನು ಅಂತ ಕೂತ್ಕೊಂಡ್ರೆ ಆಯ್ತದ? ಐ ಸೇ ವಾಯ್ಸ್ ತುಂಬಾ ಸ್ಲೋ ಇದೆ ಮೇಡಮ್ದು, ಬಟ್ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾನೇ ಜೋರಿದೆ ಅನ್ಸುತ್ತೆ. ನಿಮ್ನು ಕೂಡ ಬ್ರೇಕ್ ನಲ್ಲಿ ನಾನು ವಿಚಾರಿಸ್ಕೊಳ್ತೀನಿ. ನಮ್ದೇನ್ ಸ್ಲೋ ಸಾರಿ ಇಲ್ಲ, ನಾವು ನಿಧಾನಕ್ಕೆ ಮಾತಾಡ್ತಿದೀವಿ. ಇನ್ನು ಅಂತ ಒದರ್ತಾನೆ ಇದ್ರೆ ಅದೇನ್ ಒದ್ರಮ್ಮ ಬಿಡಿ. ಸಾರಿ, ಇಲ್ಲಿ ಸಮಯ ಆಗ್ತಾ ಇದೆ. ಅವಕಾಶ ಎಷ್ಟಿದೆ ಅಷ್ಟು ಮಾತ್ರ ತಗೊಳ್ತೀವಿ. ಓಕೆ, ನಿಮ್ಮನ್ನ ಅಲ್ಲೇ ವಿಚಾರಿಸ್ಕೊಳ್ತೀವಿ. ಸಾರಿ ವೀಕ್ಷಕರೇ, ಇಲ್ಲಿ ಏನಾಗಿದೆ ಅಂತ ಅಂದ್ರೆ ಇಷ್ಟೆಲ್ಲಾ ಮಾಹಿತಿ ಈ ತರದ ಅದ್ಭುತ ನೋಡಿ ನಾನು ಭಾವೋದ್ವೇಗಕ್ಕೆ ಒಳಗಾಗಿರೋದ್ರಿಂದ ನಾನೇ ಕಾರ್ಯಕ್ರಮನ ಶುರು ಮಾಡ್ಬಿಟ್ಟೆ, ಕ್ಷಮಿಸಿ. ಈಗ ಕಾರ್ಯಕ್ರಮಕ್ಕೆ ಬರೋಣ. ಬನ್ನಿ, ಈ ಕಾರ್ಯಕ್ರಮಕ್ಕೆ ಬಂದಿರುವ ಧ್ಯಾನ ಮಿತ್ರರನ್ನ ಪರಿಚಯ ಮಾಡ್ಕೊಳ್ಳೋಣ, ಮಾತಾಡ್ಸೋಣ. ಮೊದಲು ಸಣ್ಣೇಗೌಡರಿಂದ ಪ್ರಾರಂಭಿಸೋಣ. ಸರ್ ನಮಸ್ಕಾರ, ನಿಮಗೆ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮಸ್ಕಾರಮ್ಮ. ಅಂತೂ ನಮ್ಮನ್ನ ಕರೆದು ಇಲ್ಲಿ ಧ್ಯಾನದ ಬಗ್ಗೆ ಹೇಳಕ್ ಕರ್ದಿರ, ಚೆನ್ನಾಗಾಯ್ತು. 1 ಸೆಕೆಂಡ್ ತಡಿಮ. 1 ಸೆಕೆಂಡ್. ವೀಕ್ಷಕರೇ, ಈ ಸಣ್ಣೇಗೌಡರು ಇಲ್ಲಿದ್ದಾರೆ. ನನ್ ಮನ್ಸಿನಲ್ಲಿ ನಾನೇ ಮಾತಾಡ್ಕೊಳ್ತೀನಿ. ನಾನು ಹೇಳೋದೇ ಒಂದು, ಅವ್ರು ಮಾಡೋದೇ ಒಂದು. ಆಯ್ತಾಯ್ತು, ಹೇಳ್ತಂತ ಹೇಳಿ. ಕಿವಿ ಬಹಳ ಕಡೆ ಆಗತ್ಬಿಟ್ಟೆ, ಹಂಗಾಗಿ ಹೇಳ್ತೇನೆ. ರೇ ಸಣ್ಣೇಗೌಡ್ರೆ, ಹೇಳ್ತೇನೆ. ಗೊಣ್ಣೆ ತಕೊಂಡ್ ಬಾಯ ಹಾಕುಂತಿದ್ದೀರೇನು? ಹೇಳ್ತೇನೆ. ಓ ತಡಿದ್ದೆ, ಏನ ಹೇಳಿದಲ್ಮ. 1 ಸೆಕೆಂಡ್. ಫೋನ್ ಒಂದ್ ಬರ್ತೈತಿ, ಪದೇ ಪದೇ ಫೋನ್ ಕಡೆ ಎಲ್ಲಿ ಹೋದ್ರು ಕಾಡ್ತಾನ. ಅಲ್ಲಿ ನೀರ್ ಬಿಟ್ಟು ಬಂದ ನೋಡ್ಲಿ ಮರಿ, ಬೇರೆ ಕಡೆ ಹೋಗ್ರಿ ಬೆಳೆ ಬೇಡ. ಸರಿ, ಆತಾತು. ತಡಿ ಸ್ವಲ್ಪ ಅದ್ ಮನಿ ಕೆಲ್ಸ ಬಿಡೋದೆಲ್ಲ ಎಲ್ಲಿ ಹೋದ್ರು ಕಾಡ್ತಾನ ನಮಗೆ. ಹಂಗಾಗಿ ಸಂಸಾರ ಅಂದ್ರೆ ನಮಗೆ ಸಾಕಾಗಿ ಹೋಗೈತಿ. ಹೇಳಮ್ಮ, ಏನ್ ಹೇಳ್ಬೇಕು ಈಗ ನಾವು? ಈಗ ನಿಮ್ಗೆ ಏನ್ ಕರ್ದದ್ ನಮ್ಮನ್ನ? ಅಮ್ಮ ಅಲ್ಲ ಸರ್, ಕ್ಷಮಿಸಿ. ನಾನು ಅಮ್ಮ ಅಂತ ಕರೆದ್ರಿ, ನಾನ್ ಸರ್ ಅಂತ ಕರಿಬೇಕು. ಹೇಗೆ ನಾನು ಪುರುಷ. ಕಾಣಿಸ್ತಾ ಇಲ್ವೇನು ಸರ್ ನಿಮ್ಗೆ? ಹೊಲ್ದಾಗ ಕೆಲ್ಸಗಾರ ಹೆಣ್ಮಕ್ಳಿಗೆ ಅಮ್ಮ ಅಮ್ಮ ಅಂದು ನನ್ ಬಾಯಿ ಅದೇ ಬರ್ತೈತೆ. ಇರ್ಲಿ. ಓಕೆ. ಬಂದಿರೋ ಉದ್ದೇಶ ಏನ್ ಹೇಳ್ಬೇಕು ಇವಾಗ ನಾವು? ಈಗ ಮಹಾವತಾರ್ ಫೌಂಡೇಶನ್ಗೆ ನೀವು ಬಂದಿದ್ದೀರಲ್ವಾ? ಹೌದ್ ಸರ. ಬರೋದಕ್ಕಿಂತ ಮುಂಚೆ ಹೇಗಿದ್ರಿ? ಫೌಂಡೇಶನ್ ಬಂದಾದ್ಮೇಲೆ ನೀವ್ ಹೇಗಿದ್ದೀರಾ? ನಿಮ್ಮ ಅನಿಸಿಕೆ 1 ನಿಮಿಷದಲ್ಲಿ ಶೇರ್ ಮಾಡಿ ದಯವಿಟ್ಟು. ನೋಡ್ಸರ, ನಾವು ಮೊದ್ಲು ಬರ್ಬೇಕಾದ್ರ ನಮ್ಗೇನು ಗೊತ್ತದಿಲ್ರಿ, ನೆಟ್ಟಗ್ ಮಾತಾಡಕ್ ಬರ್ತದಿಲ್ರಿ. ಸುಮ್ ಕುಂದಿರ್ತದಿಲ್ರಿ, ಬರೀ ಒಟ ಮಾತಾಡ್ತಿದ್ವಿ. ಹಂಗಾಗಿ ನಮಗ್ ಒಂಥರ ಸಮಾಧಾನ ಇದ್ರಿ. ರಾತ್ರಿ ಮಕ್ಕಂದಾಗ ಸತಾಗಿ ಈ ಮನ್ಯಾಗ ಬೈತದ್ರಿ, ಏನೇನಾರ ಮಾತಾಡ್ತಿ ಅಂತ ಹೇಳಿ. ಧ್ಯಾನಕ್ ಬಂದ್ಮೇಲೆ ನಮ್ಗ ರಂಗನಾಥ್ ಗುರೂಜಿ ಅವರು ಮಾರ್ಗದರ್ಶನ ಕುತ್ಕೊಂಡು ಧ್ಯಾನ ಮಾಡಕ್ ಕಲ್ಸಿದ್ರು. ಅದರಿಂದ ಶಾಂತ ಆಗ್ಯಾವ್ರಿ, ಸುಮ್ಮನೆ ಇರ್ತವಿ, ಹೆಚ್ಚಿಗೆ ಮಾತಾಡಲ್ಲ. ಒಂಥರ ಮನ್ಸಿಗೇನೋ ನೆಮ್ಮದಿ ಆಗೈತಿ. ಪರವಾಗಿಲ್ಲಪ್ಪ, ನಾವು ಒಂಥರ ಮನುಷ್ಯರು ಅನ್ನ ಅನ್ಸೈತಿ. ಇಲ್ಲಾಂದ್ರೆ ಕಪಿಗಳು ಹಾಡ್ದಂಗ ಹಾಡ್ತಾ ಇದ್ವಿ. ಇಷ್ಟಂತೂ ಬದಲಾವಣೆ ಆಗೈತಿ ನೋಡ್ರಿ ನಮ್ಮ ಹತ್ರ. ಇದ್ ಮಾತ್ರ ಹೇಳ್ಬಲ್ಲಿ ನಾವು. ಇದನ್ನೆಲ್ಲಾ ಕೊಟ್ಟಂತ ತಮಗೂ ನಮಸ್ಕಾರ ರೀ. ನಿಮ್ಮ ಸಮಯ ಮುಗ್ದಿದೆ. ನೋಟೆಡ್ ದಿಸ್ ಪಾಯಿಂಟ್. ಅಂದ್ರೆ ಇಲ್ಲಿ ಸಣ್ಣೇಗೌಡ್ರು ಮಹಾವತಾರ ಫೌಂಡೇಶನ್ಗೆ ಬರೋದಕ್ಕೆ ಮುಂಚೆ ಮರ್ಕಟ ಅಂದ್ರೆ ಕೋತಿ, ಅದ್ರ ಕೆಲಸ ಏನು ಅಂತ ಎಲ್ರಿಗೂ ಗೊತ್ತಿದೆ. ಈಗ ಬಂದ್ಮೇಲೆ ತುಂಬಾ ಆಮೆ ತರ ಶಾಂತವಾಗಿದ್ದಾರೆ ಅಂತ ನಮಗ್ ಅರ್ಥ ಆಗಿದೆ. ಓಕೆ, ಈಗ ನೆಕ್ಸ್ಟ್ ಲಕ್ಷ್ಮೀಕಾಂತಮ್ಮ ಮೇಡಮ್, ನೀವು ಒಂದ್ ನಿಮಿಷ, ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಏನಂತಂದ್ರೆ, ನಮಸ್ತೆ. ನಿಮ್ಮ ಪ್ರಶ್ನೆ ಏನು ಅಂತಂದ್ರೆ, ನೀವು ಮಹಾವತಾರ್ ಫೌಂಡೇಶನ್ಗೆ ಬರೋದಕ್ಕೆ ಮುಂಚೆ ನಿಮ್ಗೆ ಏನ್ ಕಾಯಿಲೆ ಇತ್ತು, ಬಂದಾದ್ಮೇಲೆ ಹೇಗ್ ಸುಧಾರಿಸಿದೆ ಅನ್ನೋಂತಹ ಮಾಹಿತಿ ಕೊಡಿ. ಆಯ್ತು ಸ್ವಾಮಿ, ನಾನ್ ಇಲ್ಲಿಗ್ ಬರಕ್ ಮುಂಚೆ ಏನ್ ಹೇಳ್ತೀರಿ, ನನಗ್ ಜೀವನದಲ್ಲಿ ನೆಮ್ಮದಿನೇ ಇರ್ಲಿಲ್ಲ ಸ್ವಾಮಿ. ಯಾವಾಗ್ಲೂ ಮನೆಯಲ್ಲಿ ಸೊಸೆ ಜೊತೆ ಕಿರಿಕಿರಿ, ಕೋಪ ಅಲ್ದೆ ನನ್ಗೀಗಾಗ್ಲೇ ವಯಸ್ಸಾಗ್ತಾ ಬಂದಿದೆ. ಆರೋಗ್ಯನೇ ಸರಿ ಇರ್ಲಿಲ್ಲ ಸ್ವಾಮಿ. ಯಾರೋ ಹೇಳಿದ್ರು ಬನ್ನಿ ಇಲ್ಲಿ ಹೋಗೋಣ ಅಂತ ಓದೆ ಸ್ವಾಮಿ. ಮನೇಲಿ ಕಿರಿಕಿರಿ ತಪ್ಸ್ಕೋಬೇಕಲ್ಲ, ಅದಕ್ಕಂತ ಓದೆ.
ಏನ್ ಸ್ವಾಮಿ ಹೆಂಗೈತೆ ಗೊತ್ತಾ ಅಲ್ಲಿ? ಓಹೋ, ಈಗ ನನ್ ಕೋಪನೇ ಬರಲ್ಲ ಸ್ವಾಮಿ, ಕಿರಿಕಿರಿನೇ ಇಲ್ಲ ಮನೆಯಲ್ಲಿ. ಸೊಸೆ ಜೊತೆ ಅಡ್ಜಸ್ಟ್ ಹಾಕೊಂಡು ಹೊರ್ಟೋಗ್ತಾ ಇರ್ತೀನಿ. ನನ್ ಕೆಲ್ಸ ಆಯ್ತು, ನಾನಾಯ್ತು, ನನ್ ಧ್ಯಾನ ಆಯ್ತು, ಇಷ್ಟು ನೋಡ್ಕೊಂಡಿದೀನಿ ಓಕೆ ಸ್ವಾಮಿ. ಅದ್ಭುತ ಅದ್ಭುತ ಸ್ವಾಮಿ, ನೀವು ಬನ್ನಿ ಸ್ವಾಮಿ, ಇದಕ್ಕೆ ಸೇರ್ಕೊಳ್ಳಿ. ತುಂಬಾ ಚೆನ್ನಾಗೈತೆ, ಶಾನೆ ಪಸಂದಾಗೈತೆ ಕಾರ್ಯಕ್ರಮ. ಓಕೆ ಮೇಡಮ್, ಧನ್ಯವಾದಗಳು. ನಿಮ್ ಮಾತಿನಲ್ಲೇ ನನ್ಗೆ ಅರ್ಥ ಆಗ್ತಾ ಇದೆ, ನೀವು ಫೌಂಡೇಶನ್ಗೆ ಬರೋದಕ್ಕಿಂತ ಮುಂಚೆ ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ರಿ. ವಾಯ್ಸ್ ತುಂಬಾನೇ ಜೋರಿತ್ತು, ಯಾಕೆಂದ್ರೆ ನೀವು ಮಾತಾಡೋದ್ರಲ್ಲೇ ನಾನು ಕಂಡಿಡ್ದು ಬಿಟ್ಟೆ. ಹಾಗಾಗಿ ಇದಕ್ ಬಂದ್ಮೇಲೆ ನೀವೆಷ್ಟು ಶಾಂತವಾಗಿದ್ದೀರಾ ಅಂತ ನನಗೆ ಈಗ್ಲೇ ಅರ್ಥ ಆಗೋಯ್ತು. ಓಕೆ, ನಿಮ್ಗೆ ಧನ್ಯವಾದಗಳು. ಈಗ ಸರಿ. ನೆಕ್ಸ್ಟ್ ತ್ರಿವೇಣಿ ಮೇಡಮ್ ನ ಮಾತಾಡ್ಸೋಣ. ನಿಮಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೆಲ್ಕಮ್ ಮೇಡಮ್. ಇದರ ಥ್ಯಾಂಕ್ ಯು ಬಗ್ಗೆ, ಈ ಮಹಾವತಾರ್ ಫೌಂಡೇಶನ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಮಾಹಿತಿ ಕೊಡಿ. ಅಯ್ಯೋ ಹೇಳ್ಬೇಕು ಅಂದ್ರೆ ಏನ್ ಒಂದಿಷ್ಟ ಮೇಡಮ್. ನಾನ್ ಮಹಾವತಾರ್ ಫೌಂಡೇಶನ್ ಬರೋಕ್ ಮುಂಚೆ ನನ್ಗೇನು ಗೊತ್ತಿರ್ಲಿಲ್ಲ ಇದ್ರ ಬಗ್ಗೆ. ಇದು ಮೈ ಎಲ್ಲರಿಗೂ ಆರೋಗ್ಯ ಸುಧಾರಿಸುತ್ತೆ, ಧ್ಯಾನ ತಂದ್ಕೊಡುತ್ತೆ, ಎರಡ ಆಧ್ಯಾತ್ಮಿಕ ವಿಷಯ ಹಂಚ್ತಾರೆ. ಆಮೇಲೆ ಇನ್ನು ಬಹಳ ವಿಷಯಗಳನ್ನ ನಾವು ತಿಳ್ಕೊಂತ ಇದೀವಿ. ಸಮಗ್ರ ಜೀವನ ಶೈಲಿ, ಮನೆ ಮದ್ದು ಮೇಡಮ್. ನಾವಂತೂ ಕಲ್ತು ಕಲಿತಾ ಇದ್ದೀವಿ. ಅಷ್ಟು ಚೆನ್ನಾಗಿದೆ. ಏನ್ ಚಂದ ಓಕೆ ಬರ್ತೀರಾ. ಓಕೆ, ನನ್ ತಾಯಿ ಕೂಡ ಥ್ಯಾಂಕ್ ಯು. ಕರ್ಕೊಂಡ್ ಬಂದಿದ್ದೆ ಆರೋಗ್ಯಕ್ಕೋಸ್ಕರ. ಬಹಳ ಚೆನ್ನಾಗಿದೆ ಮೇಡಮ್. ಸಾರಿ, ನಾನು ಈ ಜಡೆ ಬಿಡ್ಕೊಂಡಿರೋದಕ್ಕೆ ಎಲ್ಲ ಮೇಡಮ್ ಮೇಡಮ್ ಅಂತಿದ್ದೀರಾ. ಓ ನಾನು ಸರ್, ನೀವು ಪೂಜಾ. ಕರೆಕ್ಟ್. ಸರ್, ಬಹಳ ಚೆನ್ನಾಗಿದೆ. ಈ ಮಹಾವತಾರ್ ಫೌಂಡೇಶನ್ ನಲ್ಲಿ ಅಷ್ಟು ಚೆನ್ನಾಗಿದೆ. ಆರೋಗ್ಯ, ಜ್ಞಾನ, ಧ್ಯಾನ ಎಲ್ಲ ಸೂಪರ್ ಆಗಿದೆ ಸರ್. ಓಕೆ, ನಿಮಗೆ ಧನ್ಯವಾದಗಳು. ನೋಟೆಡ್ ದಿಸ್ ಪಾಯಿಂಟ್. ಈಗ ತ್ರಿವೇಣಿ ಮೇಡಮ್ ಹೇಳ್ತಾ ಇದ್ದಾರೆ, ಅವ್ರ ಖುಷಿನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟೆಲ್ಲ ಚೆನ್ನಾಗಿದೆ, ಹಂಗಿದೆ ಹಿಂಗಿದೆ ಅಂತ ಹೇಳ್ತಾ ಇದ್ದಾರೆ. ನಿಜ, ನಾನು ಅದನ್ನ ಕೂಡ ಫೀಲ್ ಮಾಡಿದ್ದೀನಿ. ಈಗಾಗಲೇ ಎಲ್ಲ ವಿಚಾರನ ನಾನು ನಿಮ್ ಮುಂದೆ ಬಿಚ್ಚಿಟ್ಟಿದ್ದೀನಿ. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ, ಈಗ ಮುಂದಿನ ಕಾರ್ಯಕ್ರಮ, ಇಬ್ರು ಆಡಿಯನ್ಸ್ ನ ಮಾತಾಡ್ಸ್ಬಿಡೋಣ. ಥ್ಯಾಂಕ್ ಯು. ಅದ್ರ ಮಧ್ಯೆ ಒಂದು ಬ್ರೇಕ್. ಓ ಸೊನ್ನೆಗೌಡ್ರೆ, ಲಕ್ಷ್ಮೀಕಾಂತಮ್ಮ ಮೇಡಮ್, ಹೇಳಿ ಸರ್, ಹೇಳಿ ಸರ್. ಏನ್ ಚೆನ್ನಾಗಿದೆ ಅಲ್ವಾ ಮಹಾವತಾರ್ ಫೌಂಡೇಶನ್? ಜ್ಯೂಸ್ ತುಂಬಾ ಚೆನ್ನಾಗಿದೆ, ಕಷಾಯ. ನಮ್ಗೆ ಯಾವಾಗ್ಲೂ ಕೊಡ್ತಾ ಇರ್ತಾರ ಅಲ್ಲಿ ಕಷಾಯ. ಅರೆ, ನಾನ್ ಜ್ಯೂಸ್ ಬಗ್ಗೆ ಹೇಳಲಿಲ್ಲ, ಫೌಂಡೇಶನ್ ಬಗ್ಗೆ ಹೇಳ್ತಿದ್ದೀನಿ. ನೋಟೆಡ್ ದಿಸ್ ಪಾಯಿಂಟ್. ಲಕ್ಷ್ಮೀಕಾಂತಮ್ಮ ಮೇಡಮ್ ಭೋಜನ ಪ್ರಿಯರು. ನನಗ್ ಗೊತ್ತಾಗೋಯ್ತು, ನಾನ್ ಫೌಂಡೇಶನ್ ಬಗ್ಗೆ ಹೇಳಿದ್ರೆ ಜ್ಯೂಸ್ ಹೇಳ್ತಾ ಇದ್ದಾರೆ. ವಾವ್, ಹಂಗೆ ಇರ್ಬೇಕು. ಊಟನ ತುಂಬಾ ಕಷಾಯ ಚೆನ್ನಾಗಿ ನಾವ್ ಈ ಕಡೆ ಕುಡಿಬೇಕು. ಜ್ಯೂಸ್ ಅಂತೀವಿ ಸ್ವಾಮಿ, ಅಲ್ಲಿ ಕಷಾಯ ಕೊಡ್ತಾರೆ ನಮ್ಗೆ. ಸೂಪರ್. ನಾನು ಬ್ರೇಕ್ ಟೈಮ್ ಅಲ್ಲಿ ವಿಚಾರಿಸ್ಕೊತೀನಿ ಅಂತ ಹೇಳಿದ್ದೆ. ಹಲೋ ಮೇಡಮ್, ಲಕ್ಷ್ಮೀಕಾಂತಮ್ಮ ಮೇಡಮ್. ಏನ್ ಸ್ವಾಮಿ? ನಾನು ಅವಾಗ್ಲೇ ಮಾತನಾಡ್ತಾ ಇರೋವಾಗ ಎಲ್ರೂ ಮುಂದೆ ನನ್ನನ್ನು ಶೇವ್ ಮಾಡೋ ರೀತಿ ಮಾತಾಡಿದ್ರಿ. ಇರ್ಲಿ, ಎಲ್ಲ ಅಕ್ಸೆಪ್ಟೆನ್ಸಿ ಮಾಡೋಣ. ಸಾರಿ, ಸ್ವಲ್ಪ ಗಂಟ್ಲು ಕಿರಿಕಿರಿ ಆಗಿದೆ, ಉಚ್ಚಾರಣೆ ಸ್ವಲ್ಪ ತಪ್ಪಾಗ್ತಾ ಇದೆ. ಹಾಗಾಗಿ ನಿಮ್ಮ ವಾಯ್ಸ್ ಸ್ವಲ್ಪ ಜೋರಿತ್ತು. ಇದು ಮೊದ್ಲಿಂದ ಬಂದಿದ್ಯಾ ಅಥವಾ ಮಧ್ಯದಿಂದ ಬಂದಿದ್ದ ಅಂತ ಸ್ವಲ್ಪ ಒಂದೇ ವಾಕ್ಯದಲ್ಲಿ ಮಾಹಿತಿ ಕೊಡ್ತೀರಾ? ನಾನು ಈ ಶತಮಾನದ ಹೆಣ್ಣು, ಈ ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಸಾಹಸಿ ಹೆಣ್ಣು, ಗುಲಾಮು ಇವಳಲ್ಲ, ಸಲಾಮು ಹೊಡೆಯಲ್ಲ. ನನ್ ಸವಾಸಿಗ್ ಬಂದ್ರೆ ಬಿಟ್ಟು ಬೋಗಿತೀನಿ, ಹುಷಾರ್, ಗೊತ್ತಾಯ್ತಾ? ನನ್ ಸವಾಸಕ್ಕೆ ಏನಾದ್ರು ಬಂದ್ರೆ ಕಲ್ಪಟ್ಟಿ ಬಗಿತೀನಿ. ಈ ಶತಮಾನದ ಮಾದರಿ ಹೆಣ್ಣು ನೋಡಿದ್ರಲ್ಲ, ಯಾರಾದ್ರೂ ಇವ್ರ ಸವಾಸಕ್ಕೆ ಹೋದ್ರೆ ಕಲ್ಪಚ್ಚಿ ಬುಗಿದ್ ಬಿಡ್ತಾರಂತೆ.
ಬೇಡಮ್ಮ ನಿಮ್ ಸವಾಸ. ನೆಕ್ಸ್ಟ್ ಸಣ್ಣೇಗೌಡ್ರೆ, ಹೆಸರು ಸಣ್ಣದಾಗಿದೆ. ಸಾರಿ, ಸಣ್ಣ ಹೇಳಿ ಸರ್. ಹೆಸರು ಸಣ್ಣದಾಗಿದೆ, ದೊಡ್ಡದಾಗ್ ಮಾತಾಡ್ತಿರಲ್ಲ, ಹೇಗೆ? ಬೇಗನೆ ನಿಮ್ಮ ಅನ್ಸಿಕೆ. ನೋಡಿ ಸರ್, ನಾನ್ ನೋಡಕ್ ಸಣ್ಣವನಿರಬಹುದು, ಬಟ್ ನನ್ನ ಯಾರಾದ್ರೂ ಕೆದಕಿದ್ರೆ ಮೈ ಎಲ್ಲ ಚಬರಿ ಎರ್ಕೊಂಡ್ಬಿಡ್ತೀನಿ. ನಾನು ಕಡಿಮೆ ಇಲ್ಲ. ನಾನು ಅದನ್ನ ಮಾಡೀನಿ. ನಾನು ಸಂಘಟನೆ ಒಳಗಿದ್ದೀನಿ. ನಾನು ಅದ್ರ ಲೀಡರ್ ಆಗಿದ್ದ, ಪಂಚಾಯತಿ ಮೆಂಬರ್ ಆಗಿದ್ದೆ, ಅಧ್ಯಕ್ಷ ಇದ್ದಾಗ. ಯಾವ ಊರಾಗ ಹೆಣ್ಮಕ್ಳು ಅಜ್ಜಿಯರ್ ಒಡ್ಡ ಮಾತಾಡ್ದಲ್ಲ ನಾನು ಇದ್ರೆ, ಅಜ್ಜಿಯರ್ನ ಹಂಗ ಹತೋಟಿಯಾಗಿ ಇಟ್ಕೊಂಡಿದ್ರೆ, ಆದ್ರೆ ಹುಡುಗಿಯರ್ ನನ್ನ ಆಡಿಸ್ಬಿಡೋರು ಏನ್ ಮಾಡೋದೈತಿ? ಹಂಗ ಟೈಮ್ ಬರುತ್ತೆ, ನನಗೊಂದು ಕಾಲ ಬರುತ್ತೆ ಅಂತಾರಲ್ಲ, ಹಂಗೆ ಇರ್ಲಿ ನಾನು ನೋಡ್ಕೋತೀನಿ. ಹೌದು ಸಾರ್, ಏನಿದು ನಮಗೆ ಎಲ್ಲ ಕೇಳ್ತಿರ್ಲ? ಏನಿದು ಚಾನಲ್? ಏನಿದೆ ಹೆಸರು? ನಿಮ್ ಚಾನಲ್ ಏನಿದು? ಓ ಸರ್, ನಿಮ್ನೆಲ್ಲ ಈಗ ವಿಚಾರಿಸ್ಕೊಂಡೆ ಅಂತ ಈಗ ನನ್ನನ್ನು ವಿಚಾರಿಸ್ತಾ ಇದ್ದೀರಲ್ಲ. ನಂದೇ ಟಿವಿ ಚಾನಲ್ ಇದು. ನಂದೇ ಅಲ್ವಾ, ಅದಕ್ಕೆ ನಂದೇ ಅಂತ ಇಟ್ಕೊಂಡ್ಬಿಟ್ಟಿದೀನಿ. ಇನ್ನ ನಾಜೂಕಯ್ಯ, ರಸಿಕತೆ, ಜೀವನದಲ್ಲಿ ಮನುಷ್ಯನ್ಗೆ ರಸಿಕತೆ ಇರ್ಬೇಕಯ್ಯ. ಅದಕ್ಕೆ ನನ್ನ ಹೆಸರು ನಾಜೂಕಯ್ಯ ಅಂತ ಇಟ್ಕೊಂಡಿದ್ದೀನಿ. ಅಂತ ನಂದೇ ಚಾನಲ್ ನಾಜೂಕಯ್ಯ. ನೋಡಕ್ಕೆ ಡ್ರೆಸ್ ಹಾಕೊಂಡಿದ್ರ, ಮೇಲೆ ಹೆಂಗಸಿರ್ತಾರ ಜುಟ್ ಬಿಟ್ಕೊಂಡಿರ. ಏನಿದು ವಿಶೇಷತೆ ನಿಮ್ದು? ಮೇಲೆ ಹಣೆ ಮೇಲೆ ಕುಂಕುಮ ಹಚ್ಕೊಂಡಿದ್ದೀರಾ? ಸಣ್ಣೇಗೌಡ್ರೆ, ಇದು ಏನಾಯ್ತು ಅಂದ್ರೆ, ತಿಂಗಳಿಗೆ ಒಂದು ಫಿಲಂಗೆ ಆಫರ್ ಬಂತು ನನಗೆ, ಮಚ್ಮುನಿಯ ಅಂತ. ಅದಕ್ಕೆ ಜಡ ಬಿಡ್ಬೇಕಾಗಿತ್ತು, ಅದಕ್ಕೆ ಜಡ ಬಿಟ್ಟಿದ್ದೀನಿ. ಇದು ನನ್ನ ವಿಶೇಷತೆ. ನಂದೇ ಟಿವಿ ನಾಜೂಕಯ್ಯ. ಓಕೆ, ನಿಮ್ ಪ್ರಶ್ನೆಗೆ ಆನ್ಸರ್ ಸಿಕ್ಕಿದೆ ಭಾವಿಸ್ತೀನಿ. ಓಕೆ. ನೆಕ್ಸ್ಟ್, ತ್ರಿವೇಣಿ ಮೇಡಮ್, ನನ್ ಮನಸ್ಸಿನಲ್ಲಿ ಇರೋದನ್ನ ನಾನೀಗ ವ್ಯಕ್ತಪಡಿಸ್ತೀನಿ. ಮೇಡಮ್ ಏನ್ ಚೆನ್ನಾಗಿದಾರಲ್ವಾ? ಮೇಡಮ್, ಇಬ್ರು ಡ್ಯುಯೆಟ್ ಆಡಿದೀವಿ. ಲಕ್ಷ್ಮೀಕಾಂತಮ್ಮ ಜೊತೆಗೆ ಸಣ್ಣೇಗೌಡ್ರು ಡ್ಯುಯೆಟ್ ಆಗಿದೆ. ನಿಮ್ ಜೊತೆ ಒಂದ್ ಡ್ಯುಯೆಟ್ ಆಡ್ಬಹುದಾ? ಡುಯೆಟ್ ರಾಗಿ ಮುದ್ದೆ ಮಾಡೋದ್ ಬಿಟ್ಟು ಡುಯೆಟ್ಟಿಗೆ ಬಂದ್ರೆ ನಮ್ಮನೆಗ್ ಬಿಡ್ತಾರೆ ಅನ್ಕೊಂಡಿದ್ಯೇನೆ? ಅಮ್ಮಣ್ಣಿ ಅಂತ ಬೈತಾರೆ ಸಾರ್ ನಮ್ಮನೇಲಿ. ವಾವ್, ಆದರ್ಶ ನಾರಿ. ಇಂದು ಇನ್ನು ಮಾತಲ್ಲಿ ನಾ ಹೇಳಲಾರೆ, ನನ್ನ ಕುಣಿಸಿದೆ ಬಯಕೆಗಳು ನೀನೆಂದೆಂದು ಧ್ಯಾನಿಯಮ್ಮ. ಓಕೆ, ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ನಮಸ್ಕಾರ ಮಾಸ್ಟರ್ಸ್. ನಮ್ಮ ಮಹಾವತಾರ್ ಟಿವಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ನಮ್ಮ ವಿಡಿಯೋವನ್ನು ಮೊದಲು ನೀವೇ ವೀಕ್ಷಿಸಬಹುದು. ಸುಮಾರು 4,500 ವಿಡಿಯೋಗಳು ಇದ್ದು ಪ್ರತಿಯೊಂದು ಮಾಹಿತಿಗಳು ನಿಮಗೆ ಸಿಗುತ್ತವೆ. ತಪ್ಪದೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಧನ್ಯವಾದಗಳು. ವಾವ್, ಯಾರೋ ಲೇಡಿ ತುಂಬಾ ಚೆನ್ನಾಗಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಸೂಪರ್, ಅವ್ರಿಗೆ ಸೂಪರ್ ನಮಸ್ಕಾರ. ಈಗ ಬ್ರೇಕ್ ಟೈಮ್ ಮುಗ್ದಿದೆ. ಓಕೆ ಸ್ನೇಹಿತರೆ, ಬನ್ನಿ. ಕಾರ್ಯಕ್ರಮ ಇನ್ನೇನು ಕೊನೆ ಹಂತದಲ್ಲಿ ಮುಕ್ತಾಯವಾಗ್ತಾ ಇದೆ. ಆಡಿಯನ್ಸ್ ಎಲ್ಲ ಕಾಯ್ತಾ ಇದ್ದಾರೆ. ಬನ್ನಿ, ಒಂದಿಬ್ರನ್ನ ಮಾತಾಡ್ಸೋಣ. ದಯವಿಟ್ಟು ಕೈ ಎತ್ತಿ. ಮೊದಲನೇದಾಗಿ ಮಲ್ಲಪ್ಪ ನಾಯ್ಕ ಅವರು ಕೈ ಎತ್ತಿದ್ದಾರೆ. ಎಸ್ ಸರ್. ಸರ್, ನೀವು ಮಾತನಾಡಬಹುದು. ನಮಸ್ಕಾರ ಸರ್. ಸರ್, ನಿಮ್ಮ ಒಂದು ಪ್ರಶ್ನೆ ಏನಂತಂದ್ರೆ, ಈಗ ಸಾಕಷ್ಟು ಮಾಹಿತಿಗಳನ್ನ ಇವಾಗೆಲ್ಲ ನೀವು ನೋಡಿದಿರ ಕೂತ್ಕೊಂಡು. ಈ ಮಹಾವತಾರ್ ಫೌಂಡೇಶನ್ ಅನ್ನೋದೇನಿದೆ, ಈ ಒಂದು ಅದ್ಭುತ ವೇದಿಕೆ, ಇದ್ರ ಬಗ್ಗೆ ನಿಮ್ ಅನಿಸಿಕೆ, ನೀವ್ ಯಾವಾಗ ಬಂದ್ರಿ, ಏನು ಅನ್ನೋದನ್ನ ದಯವಿಟ್ಟು 1 ನಿಮಿಷದೊಳಗಡೆ ಶೇರ್ ಮಾಡಬಹುದು ಸರ್. ಏನ್ ಹೇಳೋದು ಸರ್, ನಿಜಕ್ಕೂ ಈ ಮಹಾವತಾರ್ ಫೌಂಡೇಶನ್ ಪರಿಚಯ ಆಗಿದ್ದೇ ಒಂದು ಆಶ್ಚರ್ಯಕರ ರೀತಿಯಲ್ಲಿ ಸರ್. ನಮ್ಮೊಬ್ಬ ಸಹೋದರಿ ವಿಜಯಲಕ್ಷ್ಮಿ ಅನ್ನೋರು ಇದ್ರ ಬಗ್ಗೆ ಹೇಳ್ತಾನೆ ಇದ್ರು. ಆಗ್ಲೇ ಯಾವಾಗ ಸಿಕ್ಕರು ಅವಾಗಲ್ಲ ಇದಕ್ಕೆ ಜಾಯಿನ್ ಆಗಿ ಸರ್ ಅಂತ ಹೇಳ್ತಾನೆ ಇದ್ರು. ಹಾಗಾಗಿ ಏನಪ್ಪಾ, ನಾನು ಕೂಡ ಒಂದು ಭಾನುವಾರ ನಿಮ್ಮನ್ನ ಅಡ್ಮಿನ್ ಮಾಡ್ಕೊಡ್ತೀನಿ, ಬನ್ನಿ ಸರ್. ಇದು ಬಹಳ ಅದ್ಭುತವಾದ ಚಾನಲ್. ಇದರಲ್ಲಿ ಜ್ಞಾನ ಮತ್ತು ಜ್ಞಾನ ಸಾಧನೆ, ಧ್ಯಾನ ಮಾಡ್ತಾ ಜ್ಞಾನ ಸಾಧನೆ ಮಾಡ್ಕೊಡೋದ್ರ ಜೊತೆಗೆ
ಮತ್ತೆ ನಾವು ಕಲ್ತಿರ್ತಕ್ಕಂಥ ಜ್ಞಾನವನ್ನ ಈ ನಮ್ಮ ಪರಿಸರದಲ್ಲಿರ್ತಕ್ಕಂಥ ಎಲ್ಲಾ ಜನರಿಗೂ ಕೂಡ ಪ್ರಸಾರ ಮಾಡ್ತಕ್ಕಂಥ ಒಂದು ಅದ್ಭುತವಾದ ವೇದಿಕೆ ಇದು ಅಂತೇಳಿ ಪದೇ ಪದೇ ಹೇಳ್ತಾ ಇದ್ರು ಸರ್. ಅದಕ್ಕೋಸ್ಕರ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಇದಕ್ಕೆ 3 ತಿಂಗಳಿಂದ ಜಾಯ್ನ್ ಆಗಿದ್ದೀನಿ ಸರ್ ನಾನು. ಓಕೆ ಸರ್, ಓಕೆ. ಏನ್ ಸರ್ ಇದು, ಏನ್ ಚಾನಲ್ ಸರ್ ಇದು? ನಾನು ಸಾಮಾನ್ಯ ಜನರಂತೆ ಮಾತಿಗೆ ಮಾತು, ಸೈಡಿಗೆ ಸೈಡು ದ್ವೇಷ ಸಾಧನೆ ಮಾಡ್ತಾ ಕೇವಲ ಆಸ್ತಿ, ಹಣ, ಸಂಪತ್ತು ಗಳಿಸುವ ನಿಟ್ಟಿನಲ್ಲಿ ಲೌಕಿಕ ಒಂದು ಇದರಲ್ಲಿ ಇದ್ದೇವೆ ಸರ್ ನಾನು. ಆದ್ರೆ ಈಗ ಗೊತ್ತಾಗ್ತಾ ಇದೆ, ಈ ಫೌಂಡೇಶನ್ ಬಂದ್ಮೇಲೆ ನಾವು ಈ ಭೂಮಿಗೆ ಬಂದಿರುವ ಸತ್ಯವಾದ ಕಾರಣವನ್ನೇ ಮರೆತು ಕೇವಲ ಲೌಕಿಕ ಒಂದು ಆಸ್ತಿ, ಹಣ, ಸಂಪತ್ತು ಓಕೆ ಸರ್, ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ತುಂಬಾ ಖುಷಿನ ವ್ಯಕ್ತಪಡಿಸಿದ್ದನ್ನ ನೋಡಿ ನಿಮ್ ಖುಷಿ ನಾನು ಕಾಣ್ತಾ ಇದ್ದೀನಿ. ನಾನು ಕೂಡ ಈಗ್ಲೇನೆ ಮಹಾವತಾರ್ ಫೌಂಡೇಶನ್ ಜಾಯ್ನ್ ಆಗಿ ಧ್ಯಾನ ಮಾಡ್ತೀನಿ. ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಥ್ಯಾಂಕ್ ಯು ಸರ್. ಈಗ ನೆಕ್ಸ್ಟ್ ಅವಕಾಶ ಕೊಡೋಣ. ನಾಗರತ್ನಮ್ಮ ಮೇಡಮ್, ನೀವ್ ಕೈ ಎತ್ತಿದ್ದೀರಾ, ನಿಮಗೆ ಅವಕಾಶ ಬೇಗನೆ. ಈ ಮಹಾವತಾರ್ ಫೌಂಡೇಶನ್ ನ ಅನಿಸಿಕೆ. ನಮಸ್ತೆ ಸರ್. ಮೇಡಮ್ ನಮಸ್ತೆ ಸರ್. ನಮಸ್ತೆ ಮಾ. ಮಹಾವತಾರ್ ಫೌಂಡೇಶನ್ ಅಂತಂದ್ರೆ ಬರೀ ಬಾಯಲ್ಲಿ ಹೇಳಿ ಹೊಗಳುವಂತದ್ದಲ್ಲ. ಅದು ಒಂದು ಗ್ರಂಥಾಲಯ, ಜ್ಞಾನಾಲಯ, ಮತ್ತೆ ಒಂದು ಧ್ಯಾನಾಲಯ, ಮತ್ತೆ ಆರೋಗ್ಯ ಆಲಯ. ಆರೋಗ್ಯ ಕೇಂದ್ರಗಳಲ್ಲಿ ದುಡ್ಡಿಸ್ಕೊಂಡು ಹಣ ವಸೂಲಿ ಮಾಡಿ ಆರೋಗ್ಯನ ಕೆಡಿಸಿ ಕಳಿಸ್ತಾರೆ. ಆದ್ರೆ ಈ ಪಿರಮಿಡ್ ಜ್ಞಾನ ಕೇಂದ್ರಕ್ಕೆ ಬಂದ್ಮೇಲೆ ಆರೋಗ್ಯ ವೃದ್ಧಿ ಆಗ್ತಾ ಇದೆ. ಮತ್ತೆ ನಾವು ನಮ್ಮ ಕಲ್ತಿದ್ದನ್ನ ಮತ್ತೆ ನಾವು ಏನಾದ್ರೂ ಒಂದು ಗೊತ್ತಾಗ್ಲಿಲ್ಲ ಅಂತ ಅಂದ್ರೂ ನಾವೇ ಅದಕ್ಕೆ ಕ್ವಶನ್ ಹಾಕೊಂಡು ಅದನ್ನ ಅಲ್ಲೇ ಬಿಟ್ಕೊಂಡಿರ್ತೀವಿ. ಈ ಗ್ರಂಥಾಲಯದಲ್ಲಿ ಅವರೇ ಓದಿ ನಮ್ಗೆ ತಿಳುವಳಿಕೆ ಬರೋ ತರ ಮಾಡಿ, ನಾವು ಕೇಳಿದ ಕ್ವಶನ್ಗೆಲ್ಲ ಆನ್ಸರು ಕೊಟ್ಟು ನಮ್ಮನ್ನ ಸಮಾಧಾನ ಮಾಡಿ ನಮ್ಗೆ ಅರ್ಥೈಸಿ ಕಳಿಸ್ತಾ ಇದ್ದಾರೆ. ತುಂಬಾ ಒಳ್ಳೆ ಜ್ಞಾನಾಲಯ ಸಿಕ್ಕಿದೆ ನಮ್ಗೆ. ಅದನ್ನ ನಾವು ನಮ್ಮ ಮನೆಯಲ್ಲೇ ಅಳವಡಿಸ್ಕೊತಾ ಇದ್ದೀವಿ. ಜೊತೆಗೆ ನಾವು ಈ ಮೂತ್ರ ಚಿಕಿತ್ಸೆ ಬಗ್ಗೆ ಹೇಳೋದಾದ್ರೆ, ಮೂತ್ರ ಚಿಕಿತ್ಸೆ ಅಂದ್ರೆ ಎಲ್ಲರೂ ತುಂಬಾ ಅಸಹ್ಯವಾಗಿ ಒಂಥರ ದಿಂಗಿ ಮಾಡೋದು ಏನು ಅಂತ ಅನ್ಕೋತಾ ಇದ್ರು. ಬಟ್ ಅದ್ರ ಬಗ್ಗೆ ತುಂಬಾ ನಾನು ಅದ್ರ ಬಗ್ಗೆ ಒಳ್ತು ಕಂಡುಕೊಂಡಿದ್ದೀನಿ. ನಾನು ಅದ್ರಲ್ಲಿ ಒಬ್ಳು ಒಳ್ತು ಕಂಡ ಅಭಿಮಾನಿ ಅಂತ ಅನ್ಕೋತೀನಿ. ತುಂಬಾ ಮಹಾವತಾರ್ ಫೌಂಡೇಶನ್ ಮೇಲೆ ಜೀವನ ಶೈಲಿನೇ ತುಂಬಾ ಚೇಂಜ್ ಆಗಿದೆ ಮೇಡಮ್. ಅದೊಂಥರ ಅದ್ಭುತ ಆಲಯ. 4-5 ಜೊತೆಗೆ ಎಲ್ಲ ಸಮಸ್ತ ನಮಗೆ ವಿದ್ಯೆಗಳನ್ನು ಕಲಿಸಿಕೊಟ್ಟು ತುಂಬಾ ನಮ್ಮ ಜೀವನನ ಮುಂದಕ್ಕೆ ಯಾವ ರೀತಿ ನಾವು ಜೀವಿಸ್ಬೇಕು, ಯಾವ ರೀತಿ ನಮ್ಮ ಜೀವನ ನಾವು ಬಂದಿರೋದು ಏನಕ್ಕೆ ಅಂತ ಅರ್ಥೈಸ್ಕೊಡ್ತಾ ಇದ್ದಾರೆ. ಈ ಫೌಂಡೇಶನ್ ಸೇರ್ಕೊಂಡ್ಮೇಲೆ ಜೀವನ ನಾವು ತುಂಬಾ ನಾವು ಒಂದು ವಿಚಿತ್ರವಾಗಿ ಏನೇನೋ ಇದ್ ಮಾಡ್ಕೊಂಡಿದ್ದವ್ರು ಇವಾಗ ನಾವು ನಿಜವಾಗ್ಲೂ ಮಾನವರಾಗಿ ಬದುಕ್ತಾ ಇದೀವಿ. ಯಾವ ರೀತಿ ನಾವು ಮಾನವರಾಗಿ ಧನ್ಯವಾದಗಳು ಮೇಡಮ್, ನಿಮ್ಗೆ ಧನ್ಯವಾದಗಳು. ನಾಗರತ್ನಮ್ಮ ಮೇಡಮ್ ನಿಲ್ಸ್ತಾರೆ ಅಂತ ನಾನು ವೇಟ್ ಮಾಡ್ತಾನೆ ಇದ್ದೀನಿ. ಅವ್ರು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಈ ಮಹಾವತಾರ್ ಫೌಂಡೇಶನ್ ಬಗ್ಗೆ ಇರೋ ಅಭಿಮಾನ ಏನು ಎಷ್ಟಿದೆ ಅಂತ ಇಲ್ಲಿ ನಮ್ಗೆ ತೋರ್ಪಡಿಸುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿ ಮಾತನಾಡಿದ್ರಿ. ಓಕೆ, ಥ್ಯಾಂಕ್ ಯು ಎಲ್ಲಾ ವೀಕ್ಷಕರಿಗೂ ಮತ್ತೊಮ್ಮೆ. ನೋಡಿದ್ರಲ್ಲ ವೀಕ್ಷಕರೇ, ಇಂತಹ ಪರಮಾದ್ಭುತ ವಿಚಾರವನ್ನ, ಈ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸುವ ಮುನ್ನ ಈ ಮಹಾವತಾರ್ ಫೌಂಡೇಶನ್ ನ ಸಂಸ್ಥಾಪಕರಾದ ಶ್ರೀ ರಂಗನಾಥ ಸ್ವಾಮಿಗಳ ಅವ್ರನ್ನ ಒಂದ್ಸಲ ಭೇಟಿ ಮಾಡಿ ಮಾತನಾಡ್ಸೋಣ. ಏನ್ ಹೇಳ್ತಾರೆ ಅಂತ ನಾವು ಅವ್ರ ಬಾಯಿಂದಾನೆ ಕೇಳ್ಬಿಡೋಣ. ಸರ್, ನಿಮಗೆ ನಮಸ್ಕಾರ. ನಮಸ್ಕಾರ. ಮತ್ತೊಮ್ಮೆ ನಮ್ ಪರಿಚಯ ಮಾಡ್ಕೊಳ್ತೀವಿ. ಸರ್, ನಂದೇ ಟಿವಿಯ ನಾಜೂಕಯ್ಯ ಅಂತ ನನ್ನ ಹೆಸರು. ಸರ್, ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಸ್ವಲ್ಪ ಮಾಹಿತಿಯಲ್ಲಿ ತಿಳಿಸಿ. ಮೊದಲನೇದಾಗಿ ನಿಮ್ಮ ಪ್ರಶ್ನೆ ಏನು ಅಂತಂದ್ರೆ, ಈ ಮಹಾವತಾರ್ ಫೌಂಡೇಶನ್ ನ ಯಾವಾಗ ಸ್ಥಾಪಿಸಿದ್ರಿ? ನೋಡಿ ಸುಮಿತ್ರೆ, ಈ ಕಾರ್ಯಕ್ರಮ ಅಂದ್ರೆ ಈ ಮಹಾವತಾರ್ ಫೌಂಡೇಶನ್ ಅಲ್ಲಿ ನಡೀತಾ ಇರುವಂತ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಈಗ ನಡೀತಾ ಇದೆ. 1 ವರ್ಷ ಆಯ್ತು, ಅದ್ಭುತ ರೀತಿಯಲ್ಲಿ ನಡೀತಾ ಇದೆ. ಆದ್ರೆ ಈ ಫೌಂಡೇಶನ್ ಪ್ರಾರಂಭಿಸಿರೋದು 2009 ಪ್ರಾರಂಭಿಸಿದ್ವಿ. 2009 ಪ್ರಾರಂಭಿಸಿ ಅನೇಕ ಕಾರ್ಯಕ್ರಮಗಳು ನಮ್ಮ ಪತ್ರಿಜಿ ಗುರುಗಳ ಜೊತೆ, ಅಂದ್ರೆ ನಮ್ಮ PSSM ಅಂತ ನಮ್ಮ ಮಾತೃ ಸಂಸ್ಥೆ, ಅದು ಫೌಂಡರ್ ಆಗಿ ಪತ್ರಿಜಿ ಬ್ರಹ್ಮರ್ಷಿ ಪತ್ರಿಜಿ ಅವ್ರ ಜೊತೆಗೆ ಅನೇಕ ಕಾರ್ಯಕ್ರಮ ನಡೆಸಿದ್ವಿ, ಆಫ್ಲೈನ್ ಆನ್ಲೈನ್. ಇದರ ಉದ್ದೇಶ ಏನು ಅಂತ ಕೇಳ್ಬೋದಾ ಸರ್? ಇದರ ಉದ್ದೇಶ, ಈ ಫೌಂಡೇಶನ್ ಉದ್ದೇಶ ಧ್ಯಾನ ಜಗತ್ತು,
ಪಿರಮಿಡ್ ಜಗತ್ತು, ಶಾಕಾರ ಜಗತ್ತು, ಈ ಮೂರು. ಅಂದ್ರೆ ಹಾಗೆ ಸಮಗ್ರ ಸ್ವಾಸ್ಥ್ಯ ಅಂದ್ರೆ ಯಾವುದೇ ರೀತಿಯಲ್ಲಿ ಯಾವುದೇ ಒಂದು ಕೆಮಿಕಲ್ ಮೆಡಿಸನ್ ಅಂದ್ರೆ ಈ ಮಾಡರ್ನ್ ಮೆಡಿಸನ್ ತಗೋಬಾರ್ದು, ಯಾರು ವ್ಯಾಧಿಗಳಿಗೆ ಒಳಗಾಗಬಾರ್ದು. ಒಂದು ಎಲ್ಲ ವ್ಯಾಧಿರಹಿತ ಜೀವನ, ಆನಂದ ಭರಿತ ಜೀವನ, ಒಂಥರ ಅದೇ ರೀತಿಯಲ್ಲಿ ದುಃಖರಾಹಿತ್ಯ, ಜನ್ಮರಾಹಿತ್ಯ. ಇದು ನಮ್ಮ ಪ್ರಧಾನ ಉದ್ದೇಶ. ಓಕೆ ಸರ್, ಮತ್ತೊಂದು ಪ್ರಶ್ನೆ, ಇದಕ್ಕೆ ಸ್ಫೂರ್ತಿ ಯಾರು ಅಂತ ಕೇಳ್ಬೋದಾ? ಸ್ಫೂರ್ತಿ ಅಂದ್ರೆ ನಮ್ಮ ಗುರುಗಳೇ, ಪತ್ರಿಜಿ, ನಮ್ಮ ಬ್ರಹ್ಮರ್ಷಿ ಪತ್ರಿಜಿ ಗುರುಗಳು, ಅವರೇ ನಮ್ಗೆ ಸ್ಫೂರ್ತಿ, ಇನ್ನು ಯಾರಿಲ್ಲ. ಓಕೆ ಸರ್, ತುಂಬಾ ಅದ್ಭುತವಾದ ಮಾಹಿತಿ ನೀಡಿದ್ರಿ. ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಇಷ್ಟೆಲ್ಲ ಮಾಹಿತಿಗಳನ್ನು ನೋಡಿ ತಿಳಿದ ಮೇಲೆ ನಮ್ಗೆ ಕಟ್ಟ ಕಡೆಯದಾಗಿ ಕಾಡುವಂತಹ ಪ್ರಶ್ನೆ ಹೀಗೂ ಉಂಟೆ? ಕಲಿಗಾಲದಲ್ಲೂ ಕೂಡ ಈ ರೀತಿ ಒಂದು ಅದ್ಭುತವಾದ ಈ ಒಂದು ವೇದಿಕೆ ಇದೆ ಅಂತಂದ್ರೆ ಲೋಕೋದ್ಧಾರಕ್ಕಾಗಿ ಶ್ರಮಿಸುತ್ತಿರುವ ಈ ಮಹಾವತಾರ್ ಫೌಂಡೇಶನ್ಗೆ ನಾವೆಲ್ಲರೂ ಧನ್ಯವಾದಗಳನ್ನು ತಿಳಿಸೋಣ. ಹಾಗೆ ಎಲ್ಲರೂ ಕೂಡ ಈ ಮಹಾವತಾರ್ ಫೌಂಡೇಶನ್ಗೆ ಸೇರಿ ಆರೋಗ್ಯ ಆನಂದವನ್ನು ಹೊಂದಿ ಜಗವನ್ನು ಬೆಳಗಿಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸೋಣ. ಧನ್ಯವಾದಗಳು. ಥ್ಯಾಂಕ್ ಯು ಗುರುಗಳೇ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ನಿಮ್ಮ 4 ಮಾಸ್ಟರ್ಸ್ಗೂ, ಲಕ್ಷ್ಮೀಕಾಂತ ಮೇಡಮ್, ಅಶ್ವಿನಿ ಮೇಡಮ್, ತ್ರಿವೇಣಿ ಮೇಡಮ್, ಸನ್ನೇಗೌಡರು, ಅದ್ಭುತವಾದ ರೀತಿಯಲ್ಲಿ ಈ ಕಾರ್ಯಕ್ರಮ, ಈಗೂ ಉಂಟೆ ಕಾರ್ಯಕ್ರಮ ತುಂಬಾ ಅದ್ಭುತವಾದ ರೀತಿಯಲ್ಲಿ ಬಂತು. ಅಂದ್ರೆ ನಾವು ನೋಡ್ತಾ ಇರ್ತೀವಿ ಟಿವಿಯಲ್ಲಿ ಈಗೂ ಉಂಟೆ ಅಂತಂದ್ರೆ ಒಂದು ಸ್ಟೈಲಿಶ್ ಪ್ರೋಗ್ರಾಮ್ ಅದು. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಮಾತುಗಳೇ ಒಂಥರ ಒಂದು ವ್ಯಾಖ್ಯಾನ ಶೈಲಿ ಅದೆಲ್ಲ ಡಿಫ್ರೆಂಟ್ ಆಗಿರ್ತದೆ. ಅದೇ ರೀತಿಯಲ್ಲಿ ಇಲ್ಲಿ ನೀವು ಮಾಡಿಸ್ಕೊಟ್ಟಿದ್ದಕ್ಕೂ ಮತ್ತೊಂದ್ಸರಿ ನಿಮ್ಗೆ ಕೃತಜ್ಞತೆಗಳು. ಸೊ ತುಂಬಾ ಚೆನ್ನಾಗಿದೆ. ಸೊ ಈ ರೀತಿಯಲ್ಲಿ ಒಂದು ವೆರೈಟಿ ಪ್ರೋಗ್ರಾಮ್ ಅಂದ್ರೆ ಹೇಳ್ಬೇಕಂದ್ರೆ ಪ್ರತಿ ಸರಿ ನಾವು ಮಾಡ್ತಾ ಇರ್ತೀವಿ, ಅದೇ ರೀತಿಯಲ್ಲಿ ಇದೊಂದು ವೆರೈಟಿ ಪ್ರೋಗ್ರಾಮ್ ಅಂತ ನಾವು ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಒಳ್ಳೆ ಪಾತ್ರ ನಿರ್ವಹಿಸಿದರಲ್ಲಿ ನಿಮ್ಮೆಲ್ಲರಿಗೂ ಮತ್ತೊಂದ್ಸರಿ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ಹಾಗೆ ಇವತ್ತಿನ ಒಂದು ಅಭಿನಯ ಏನ್ ಮಾಡಿದಿರಿ ಲಕ್ಷ್ಮೀಕಾಂತಮ್ಮ ಮೇಡಮ್, ಸಣ್ಣಗೌಡ ಸರ್ ಹಾಗೂ ತ್ರಿವೇಣಿ ಮೇಡಮ್ಗೆ ಧನ್ಯವಾದಗಳು. ನಾನು ಹೇಳಿದ ತಕ್ಷಣ ಪಾತ್ರನ ನಿರ್ವಹಿಸಿದಿರಿ, ನಿಮ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಶೇರ್ ಮಾಡಿ ಮಾಸ್ಟರ್ಸ್. ಲಕ್ಷ್ಮೀಕಾಂತಮ್ಮ ಮೇಡಮ್. ಚೆನ್ನಾಗಿ ಬಂತು. ಇದು ಏನು ಈ ಗ್ರೂಪ್ ಅಲ್ಲಿ ಇದ್ದಾರೆ ನಮ್ಮ ಆತ್ಮ ಬಂಧುಗಳು, ನಮ್ಮ ಸಾಧಕರು ಎಲ್ಲರೂ ಇದರ ಒಂದು ಮಹತ್ವನ ತಿಳ್ಕೊಂಡು ಪೂರ್ಣವಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ರೆ ನಮ್ಮ ಆಲೋಚನೆಗಳು ಬದಲಾವಣೆ ಆಗುತ್ತೆ. ನಮ್ಮ ವರ್ತನೆ ಜೀವನದಲ್ಲಿ ನಾವು ಪರಿವರ್ತನೆ ಹೊಂದಿ ತಾಳ್ಮೆಯಿಂದ, ಸಮಾಧಾನವಾಗಿ, ಸೇವಾ ಮನೋಭಾವನೆಯಿಂದ ಆತ್ಮೀಯವಾಗಿ ಇರ್ಲಿಕ್ಕೆ, ಹಾಗೂ ಏನು ನಮ್ಮ ಗುರಿ ಇದೆ ಅಂದ್ರೆ ಒಂದು ಧ್ಯಾನದ ಮೂಲಕ ಮೋಕ್ಷವನ್ನು ಹೊಂದೋ ಸ್ಥಿತಿಗೆ ತಲುಪೋದಿಕ್ಕೆ ಪ್ರಯತ್ನ ಪಡೋದಿಕ್ಕೆ, ಹಾಗೂ ನಮ್ಮ ಆರೋಗ್ಯವನ್ನ ಯಾವುದೇ ಒಂದು ಔಷಧಗಳು ಇಲ್ಲದಿರ, ನಾವು ತಿನ್ನುವ ಆಹಾರದಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ದಿರ ಅದನ್ನು ಸೇವನೆ ಮಾಡ್ತಾ, ಎಲ್ಲರನ್ನು ಪ್ರೀತಿಸುತ್ತಾ, ನಮ್ಮನ್ನು ಪ್ರೀತಿ ಮಾಡ್ಕೊಳ್ಳುತ್ತಾ ಸಹಬಾಳ್ವೆಯಿಂದ ಬಾಳೋದಿಕ್ಕೆ ಇದು ಒಂದು ಅದ್ಭುತವಾದ ವೇದಿಕೆ ಆಗಿದೆ. ಇದನ್ನ ನಾವೆಲ್ಲ ಅನುಸರಿಸೋಣ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಥ್ಯಾಂಕ್ ಯು ಮೇಡಮ್. ಈ ಸಂದರ್ಭದಲ್ಲಿ ತುಂಬಾ ಖುಷಿ ಆಗ್ತಾ ಇದೆ. ಏನ್ ಹೇಳ್ಬೇಕು ಅಂತಾನೆ ಮಾತು ಹೊರಡೋದಿಲ್ಲ. ಯಾಕೆಂದ್ರೆ ಖುಷಿ ಅನ್ನೋದು ಅಷ್ಟು ಮೇರು ಪರ್ವತ ಇದ್ದ ಹಾಗೆ. ನೆಕ್ಸ್ಟ್ ಸಣ್ಣಗೌಡ ಸರ್. ನಮಸ್ಕಾರ. ಹಾ ಸರ್. ನಮಸ್ಕಾರ ಆತ್ಮ ಬಂಧುಗಳೇ. ಏನಿಲ್ಲ, ಪ್ರತಿದಿನ ಒಂದು ಇದ್ರಲ್ಲಿ ಇರ್ತೀವಿ. ಸ್ವಲ್ಪ ಅದರಲ್ಲೂ ಕೂಡ ಎಂಟರ್ಟೈನ್ಮೆಂಟ್ ಬೇಕು ಅನ್ಸುತ್ತೆ. ಅದು ಮಾಡೋ ಸಲಿಗೆ ಒಂದಿಷ್ಟು ಹಾಸ್ಯ ರೂಪದಲ್ಲಿ ಮಾಡಿದ್ದಷ್ಟೇ. ಬಿಟ್ರೆ ಈ ತರದ್ ಬೇಕಾಗತ್ತೆ ಅವಾಗ ಕಾರ್ಯಕ್ರಮ. ಊಟದಲ್ಲಿ ಉಪ್ಪಿನಕಾಯಿ ಅಂತಾರಲ್ಲ, ಹಂಗೆ ಈ ತರ ನಾ ಕ್ಲಾಸಿಗೆ ಬಂದಾಗಿಂದ ಹೇಳ್ಬೇಕು ಅಂತಂದ್ರೆ ನಾವು ಬೇರೆ ಬೇರೆ ರಂಗದಲ್ಲಿ ಹುಡುಕ್ತಾ ಇದ್ವಿ. ಏನಂತಂದ್ರೆ
ಆನಂದಕ್ಕಾಗಿ, ನೆಮ್ಮದಿಗಾಗಿ, ಒಂಥರ ನೆಮ್ಮದಿ ಜೀವನ ಮತ್ತು ಪ್ರಶಾಂತತೆಗೆ ಸಲುವಾಗಿ ಮತ್ತು ಒಂದು ಮೋಕ್ಷಕ್ಕೆ ಏನಾದ್ರೂ ಬೇಕಲ್ಲ ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಿ ಆ ರಂಗಗಳಲ್ಲಿ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಕ್ಕಂತ ಇದು ಸಿಗ್ಲಿಲ್ಲ. ಅಲ್ಲಿ ಬೇರೆ ಬೇರೆ ವಿಧಾನದ್ದು ಕೆಲವೊಂದಿಷ್ಟು ಪೂಜಾ ವಿಧಾನಗಳಿದ್ದು, ಅದಕ್ಕೆ ಕೆಲವೊಂದಿಷ್ಟು ಮಂತ್ರಗಳಿದ್ದು, ಅವನ್ನೆಲ್ಲ ಮಾಡ್ಬೇಕ ಹಂಗಾರ ಅಂತಂದಾಗ ಇದು ಅತ್ಯಂತ ಸರಳ ಆಗಿರ್ತಕ್ಕಂಥ, ಸುಲಭವಾಗಿರ್ತಕ್ಕಂಥ ಮಾರ್ಗ ಅಂತ ನಮಗೆ ಗೋಚರಿಸ್ತು. ಹಾಗಾಗ್ಬಿಟ್ಟು ನಿರಂತರವಾಗಿ ಇಲ್ಲಿ ಬರ್ತಾ ಇದಾವೆ. ಬಂದಾಗಿಂದನೂ ಕೂಡ ಹೇಳ್ಬೇಕು ಅಂತಂದ್ರೆ ಅಷ್ಟೇ, ನಮ್ಗೆ ಕೃಷಿ ಕಾಯಕ ಮಾಡೋದ್ರ ಜೊತೆಗೆ ಇದ್ ಮಾಡೋದ್ರಿಂದ ನಮ್ಗೆ ಯಾವುದೇ ತರದ ಒತ್ತಡ ಅನ್ಸ್ತಾ ಇಲ್ಲ, ಯಾವ ಖರ್ಚು ಇಲ್ಲ, ಏನಿಲ್ಲ. ಬಹಳ ಹ್ಯಾಪಿ ಆಗಿದ್ದೀವಿ, ಆನಂದವಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ. ಬೇರೆಯವ್ರ ಜೊತೆ ಮಾತಾಡ್ಬೇಕಾದ್ರೂ ಕೂಡ ಅಷ್ಟೇ ನಮಗೆ ಒಂಥರ ಸಂತೋಷ ಅನಿಸ್ತಾ ಇದೆ. ಮಾತಾಡಿದ ಕೇಳಿದವ್ರು ಎಲ್ಲರೂ ಹೇಳ್ತಾ ಇದಾರೆ, ಏನ್ ಕಲಿತಾ ಇದೀರಿ, ಏನ್ ಓದ್ತಾ ಇದೀರಿ ಅಂತ ಹೇಳ್ಬಿಟ್ಟು ಇದನ್ನೇ ಅವ್ರಿಗೆ ಪ್ರಸಾರ ಮಾಡ್ತಾ ಇದೀವಿ. ತಾವೆಲ್ಲರೂ ಕೂಡ ಹೆಚ್ಚು ಜನಕ್ಕೆ ಪ್ರಸಾರ ಮಾಡ್ತಕ್ಕಂಥ ಕೆಲಸ ಮಾಡ್ತೀರಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಕೃಷಿಕರಾಗಿದ್ಕೊಂಡೇನೆ ಇದರಲ್ಲಿ ತೊಡಗಿಸ್ಕೊಂಡು ಆಕ್ಟಿಂಗ್ ಫೀಲ್ಡ್ ಅಲ್ಲೂ ನೀವು ಬರ್ತಾ ಇದ್ದೀರಾ. ಅಭಿನಯ ಅನ್ನೋದ್ರಲ್ಲಿ ಎತ್ತಿದ ಕೈ ಅಂತ ತೋರಿಸ್ತಾ ಇದೆ ನಿಮ್ಮಿಂದ. ಥ್ಯಾಂಕ್ ಯು ಸರ್. ತ್ರಿವೇಣಿ ಮೇಡಮ್, ನಿಮ್ಮ ಒಂದೆರಡು ಮಾತುಗಳು. ತುಂಬಾ ಚೆನ್ನಾಗಿ ಬಂತು ಈ ನಾಟಕ. ನಾವು ಎಲ್ಲ ಭಾಗವಹಿಸಿದ್ವಿ, ತುಂಬಾ ಚೆನ್ನಾಗಿತ್ತು. ಮತ್ತೆ ಈ ಮಹಾತಾರ್ ಫೌಂಡೇಶನ್ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಎಲ್ಲರಿಗೂ ಬಹಳ ಉಪಯುಕ್ತವಾದ ಮಾಹಿತಿಗಳನ್ನ ನೀಡ್ತಾ ಇದೆ. ತುಂಬಾ ಚೆನ್ನಾಗಿದೆ ಮೇಡಮ್. ಇಷ್ಟು ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿತ್ತು ಅಂತ ನಮ್ಮ ವೀಕ್ಷಕರು ಈಗ ಶೇರ್ ಮಾಡ್ತಾರೆ. ಬಟ್ ನೀವು ಬಂದಿದ್ದು ತುಂಬಾ ಚೆನ್ನಾಗಿತ್ತು. ನೀವ್ ಎಂಟ್ರಿ ಕೊಟ್ಟಿದ್ದು, ನೀವು ಮಾತನಾಡಿದ್ದು, ನೀವು ಸ್ವಲ್ಪ ಇಂಪ್ರೂವೈಸೇಷನ್ ಆಗ್ತಾ ಇದ್ದೀರಾ. ಸ್ವಲ್ಪ ಇಲ್ಲ, ಜಾಸ್ತಿನೇ ಆಗ್ತಿದ್ದೀರಾ. ಖುಷಿ ಆಯ್ತು ಮೇಡಮ್, ಥ್ಯಾಂಕ್ ಯು. ಈಗ ಆಡಿಯನ್ಸ್ ಆಗಿ ಬಂದಂತಹ ಮಲ್ಲಪ್ಪ ನಾಯ್ಕ ಸರ್ ಹಾಗೂ ನಾಗರತ್ನಮ್ಮ ಮೇಡಮ್ ಒಂದೆರಡು ಮಾತುಗಳಲ್ಲಿ ಶೇರ್ ಮಾಡಿ. ಸರ್ ಮಲ್ಲಪ್ಪ ಸರ್ ಮಾತಾಡಿ ಸರ್. ನಮಸ್ತೆ ಎಲ್ಲ ಆತ್ಮ ಬಂಧುಗಳಿಗೂ ಹಾಗೂ ಪರಮೋಚ್ಚ ಗುರುಗಳಿಗೂ, ನಾಗರಾಜ್ ಸರ್, ಯೋಗ ಗುರುಗಳಾದ ನಾಗರಾಜ್ ಸರ್ಗೂ, ಹಾಗೂ ಈ ಒಂದು ಭೂಮಿಕೆಯನ್ನ ಸ್ಥಾಪನೆ ಮಾಡಿರ್ತಕ್ಕಂತ ಲಕ್ಷ್ಮೀ ರಂಗನಾಥ ಸರ್ ಅವ್ರಿಗೂ, ಹಾಗೂ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಅನಂತ ನಮನಗಳು. ಖಂಡಿತ ನಾನ್ ನಿಜಕ್ಕೂ ಈ ಒಂದು ವೇದಿಕೆ ಸಿಕ್ಕಿರೋದೇ ನಮ್ ಭಾಗ್ಯ ಅಂತ ನಾನು ಭಾವಿಸ್ತೀನಿ. ವಿಶೇಷವಾಗಿ ಇವತ್ತೇನು ವಿಭಿನ್ನವಾಗಿರ್ತಕ್ಕಂಥ ಒಂದು ಸ್ಕಿಟ್ ಮೂಲಕ ಬಹಳ ಅದ್ಭುತವಾಗಿ ಎಲ್ಲ ಏನು ಮೇಡಮ್ನವರು ಏನು ಗಂಡು ವೇಷ ಪಾತ್ರದಲ್ಲಿ ಅಶ್ವಿನಿ ಮೇಡಮ್ನವರು ನಿರೂಪಕರಾಗಿ ಹೀಗೂ ಉಂಟೆ ಎಂಬತಕ್ಕಂಥ ಒಂದು ಸ್ಕಿಟ್ ಅನ್ನ ಬಹಳ ಅದ್ಭುತವಾಗಿ ನಿರೂಪಣೆ ಮಾಡಿದ್ರಿ. ಹಾಗೆಯೇ ಸಣ್ಣೇಗೌಡರು ಸಾರ್ ಇರ್ಬೋದು, ನಾಗರತ್ನಮ್ಮ ಮೇಡಮ್ ಅಂತ ಬಿಡಿ, ಅವ್ರನ್ನ ಹೇಳಲಿಕ್ಕೆ ಆಗಲ್ಲ. ಬಹಳ ಅದ್ಭುತವಾದ ಒಂದು ವ್ಯಕ್ತಿತ್ವ ಅವರಲ್ಲಿದೆ. ಹಾಗೆಯೇ ನೀವು ಕೂಡ ಅಷ್ಟೇನೆ, ವಯಸ್ಸಿನಲ್ಲಿ ಕಿರಿಯವರಾದ್ರೂ ಕೂಡ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯವನ್ನ ಮಾಡ್ತಾ ಇದ್ದೀರಾ ಈ ಫೌಂಡೇಶನ್ ಅಲ್ಲಿ. ಹಾಗೇನೆ ಮತ್ತೊಬ್ಬ ತ್ರಿವೇಣಿ ಮೇಡಮ್ನವರು, ಅವರು ಕೂಡ ಪ್ರತಿನಿತ್ಯ ಧ್ಯಾನ ಮತ್ತು ಯೋಗಾಸನ ಮತ್ತು ಪ್ರಾಣಾಯಾಮ ಹೇಳ್ಕೊಡ್ತಾ ಇವತ್ತಿನ ಸ್ಕಿಟ್ ನಲ್ಲಿ ಅವರು ಕೂಡ ಭಾಗವಹಿಸಿ ಈ ಸ್ಕಿಟ್ ಚೆನ್ನಾಗಿ ಬರ್ಲಿಕ್ಕೆ 4 ಜನರು ಕೂಡ ಬಹಳ ಕಾರಣೀಕರ್ತರಾಗಿದ್ದೀರಾ. ಸದಾ ಹೀಗೆ ಮುಂದುವರಲಿ. ಅದೇ ರೀತಿ ನಮ್ಮಂತ ಅನೇಕ ಒಂದು ಇನ್ನು ಏನಾದ್ರೂ ಹುಡುಕ್ತಾ ಹೋಗ್ತಕ್ಕಂತ ಏನು ಈ ಜಗತ್ತಿಗೆ ನಾವು ಬಂದಿರೋದು ಕೇವಲ ಲೌಕಿಕ ಸುಖವನ್ನು ಅನುಭವಿಸ್ಲಿಕ್ಕಲ್ಲ, ಇನ್ನು ಬಹಳಷ್ಟು ಇದೆ ಅನ್ನೋದನ್ನ, ಅಂದ್ರೆ ಎಲ್ಲರನ್ನು ಗುರಿಯನ್ನ, ದೊಡ್ಡ ಗುರಿಯನ್ನ ಇಟ್ಕೊಂಡು ಮಹಾಪುರುಗಳು ಏನು ಪ್ರಾರಂಭಿಸಿದಾರೆ ಇದನ್ನ, ಆ ಕಾರ್ಯ ಇವತ್ತು ಬಹಳ ಅದ್ಭುತವಾಗಿ ನಡೀತಾ ಇದೆ. ಒಬ್ಬೊಬ್ರು ಒಂದೊಂದು ವಜ್ರ. ನಾಗರಾಜ್ ಗುರುಜಿ, ನಿಮಗೆ ಅನಂತ ನಮನಗಳು. ಏನ್ ಸರ್, ಎಲ್ಲರೂ ಒಂದೊಂದು ವಜ್ರ ಸರ್. ಇಲ್ಲಿ ನಿಮ್ಮಗಳ ಒಂದು ಪರಿಚಯ, ನಿಮ್ಮನ್ನ ನಾವು ನೋಡೋದೇ ಒಂದು ಭಾಗ್ಯ ಅಂತ ಭಾವಿಸ್ತಾ, ಅವಕಾಶಕ್ಕಾಗಿ ಖಂಡಿತ ನಾನು ಕೂಡ ಇನ್ನು ಎಷ್ಟೇ ಒಂದು ಇದಿದ್ರು ಕೂಡ ಈ ಒಂದು ಮಹಾತಾರ್ ಫೌಂಡೇಶನ್ ನಲ್ಲಿ ನಾನು ಕೂಡ ಒಂದು ಸಾಧನೆಯನ್ನು ಮಾಡ್ಬೇಕು ಅಂತ ಗುರಿಯನ್ನು ಇಟ್ಕೊಂಡಿದ್ದೀನಿ. ಗುರುವೇ, ನಿಮ್ಮನ್ನೆಲ್ಲರೂ ನೋಡಿ ನಾನು ಬಹಳ ಉತ್ಸಾಹ ಬಂದಿದೆ ನನಗೆ. ಅವಕಾಶಕ್ಕಾಗಿ ಮೇಡಮ್ ಧನ್ಯವಾದ ಸರ್. ರಂಗನಾಥ್ ಸರ್, ತಮಗೂ ಕೂಡ ಧನ್ಯವಾದ ಸರ್. ಧನ್ಯವಾದ.